ಮಾತುಕತೆ ನಿರ್ದೇಶಕರಿಂದ ಶುರುವಾಗುತ್ತೆ. ಸೊ ಹರಣಿ ಮೇಡಮ್ ಅವ್ರ ಕೈಯಿಂದ ಮೋಷನ್ ಪೋಸ್ಟರ್ ಲಾಂಚ್ ಮಾಡ್ಸೋಣ ಅಂತ. ಇದು ಅವ್ಯಕ್ತ ಸಿನಿಮಾಸ್ ಇಂದ ಬಂದಿರುವಂತಹ ಮೊದಲನೇ ಪ್ರಯತ್ನ. ಇದು ನಿಮಗೊಂದು ಸಿಹಿ ಸುದ್ದಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ಸಾಕಷ್ಟು ಇದೆ. ಅವ್ಯಕ್ತ ಸಿನಿಮಾಸ್ ವ್ಯವಸ್ಥಾಪಕರು ಸ್ಥಾಪಕರು ಹರೀಶ್ ಗೌಡರ್ ಅವರು. ಇವರು ಹೊಸ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿದ್ದಾರೆ ನಮಗೆ. ಸೊ ಇವ್ರ ಮುಖಾಂತರ ಈಗ ನಮ್ಮ ಮೊದಲನೆಯ ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀವಿ, ನಿಮಗೊಂದು ಸಿಹಿ ಸುದ್ದಿ ಅಂತ. ಅವ್ಯಕ್ತ ಸಿನಿಮಾಸ್ ಇಂದಲೂ ಇದು ನಿಮಗೊಂದು ಸಿಹಿ ಸುದ್ದಿ. ಇನ್ನು ಈ ಸಂಸ್ಥೆಯಿಂದ ಹಲವಾರು ಸಿನಿಮಾಗಳು ಬರುತ್ತೆ. ಅಂಡ್ ಈ ಚಿತ್ರದ ಪಾತ್ರರಂಗದಲ್ಲಿರೋದು ಮುಖ್ಯವಾಗಿ ಹರಣಿ ಮೇಡಮ್ ಅವರು. ಪ್ಲೀಸ್ ಕಮ್ ಆನ್ ಸ್ಟೇಜ್ ಮ್ಯಾಮ್. ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಮೋರ್ ದೆನ್ 3 decades ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ. ಇವರು ಈ ಸಿನಿಮಾದಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅಂಡ್ ಪದ್ಮಿನಿ ನರಸಿಂಹನ್ ಅಂತ ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಇನ್ನು ಕೆಲವರು ಬರ್ತಾ ಇದ್ದಾರೆ, ಒಂದು ಇದ್ದಾರೆ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಒಂದು ಪ್ರಯತ್ನ ಇದು ನಿಮಗೊಂದು ಸಿಹಿ ಸುದ್ದಿ ಅಂತ. ಒಬ್ಬ ಮೇಲ್ ಪ್ರೆಗ್ನೆಂಟು, ಅದು ಕಾನ್ಸೆಪ್ಟೇ ಒಂಥರ ವಿಭಿನ್ನವಾಗಿರೋದ್ರಿಂದ ನಮ್ಗೊಂದು ಹೆಮ್ಮೆನೂ ಇದೆ ಇದು ಎಲ್ಲರಿಗೂ ಹೇಳೋದಕ್ಕೆ. ಈ ತರ ಒಂದು ಪಾತ್ರ ಇದೆ. ಅಂಡ್ ಹೇಳಬೇಕು ಅಂತಂದ್ರೆ ಇದು ಮೋಷನ್ ಪೋಸ್ಟರ್ ಲಾಂಚ್ ಅಲ್ಲಿ ಇದು ನಿಮ್ಗೆ ಒಂದು ನ್ಯೂಸ್ ಕೊಡ್ತಾ ಇರೋದು ಗುಡ್ ನ್ಯೂಸ್. ಐ ಆಮ್ ಪ್ರೆಗ್ನೆಂಟ್ ಅಂತಂದ್ರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ. ಸಿನಿಮಾದ ಹಂತಗಳಲ್ಲಿ ಮುಂದೆ ನನ್ನ ಸೀಮಂತನೂ ಆಗುತ್ತೆ, ಡೆಲಿವರಿನೂ ಆಗುತ್ತೆ ಸ್ಕ್ರೀನ್ ಮೇಲೆ. ಶಿವರಾತ್ರಿ ಪ್ರಯುಕ್ತ ಇದು ಸಿನಿಮಾ ಬರ್ತಾ ಇದೀವಿ. ಇದು ಮುಂದೆ ಇನ್ನೊಂದು ಸಣ್ಣ ಒಂದು ವಿಷಯನೂ ಹೇಳ್ಬಿಡ್ತೀನಿ. ಆಕ್ಚುಲಿ ಈಗ ನಾವು ಯಾವಾಗಲೂ ಆಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಬಂದಾಗ, ಒಂದು ಹೀರೋ ಆಗ್ಬೇಕು ಅಂತ ಸ್ಪೆಷಲಿ ಬಂದಾಗ, ಅದು ಫಿಟ್ನೆಸ್ ಅಲ್ಲಿ ನಾನು ಇರೋದ್ರಿಂದ ಎಲ್ಲರೂ ಒಂದು 6 ಪ್ಯಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಒಂದು ಹುಡುಗಿ ಇಟ್ಕೊಂಡು ಗನ್ ಇಟ್ಕೊಂಡು ಈ ತರ ಬರಬೇಕು ಅಂತಾನೆ ಎಲ್ಲರೂ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ನಾರ್ಮಲಿ ಒಂದು ಹೀರೋ ಆಗ್ಬೇಕು, ಒಂದು ಮಾಸ್ ಸಿನಿಮಾ ಮಾಡಬೇಕು ಅಂತ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನನಗೆ ಈ ಇನ್ಸ್ಪಿರೇಷನ್ ಸುಮಾರು ಜನ ನನಗೆ ನನ್ನ ಹಳೆ ಸಿನಿಮಾಗಳು ನೋಡ್ಕೊಂಡು ಬಂದಾಗ, ನಮ್ಮ ಅಪ್ಪ ಅಮ್ಮಂದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ಅವ್ರು ಹೆಣ್ಣಾಗಿ ಬಂದು ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ, ಅದೇ ಬ್ರಹ್ಮಣ್ಯದಲ್ಲಿ ಅದನ್ನು. ಸೊ ಈಗಿನ ಆಡಿಯನ್ಸ್ಗೆ ನಾವು ಈಗ ಕೇಟರ್ ಮಾಡಬೇಕು ಅಂತ ಅಂದಾಗ ನಾವು ಪಾತ್ರಗಳು ಕೇಳ್ತಾ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ತರ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಈಗ ಮೇಡಮ್ ಅವಲೇ ಕೇಳ್ದಂಗೆ ಇದು ಆಲ್ರೆಡಿ ಬಂದಿದ್ಯಾ ಬಂದಿಲ್ವಾ, ಈ ಕುತೂಹಲನೇ ನಮ್ಗೆ ಈ ತರ ಒಂದು ಪೋಸ್ಟರ್ ಆಗಲಿ ಈ ತರ ಒಂದು ಪಾತ್ರ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರೇ ಕೇಳಿದ್ರು ನೀನಾ ಹಿಂಗ್ ಬರ್ತಾ ಇದ್ಯಾ ಓಕೆನಾ ಅಂದ್ಬಿಟ್ಟು, ಕೊನೆಗೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡಿದಾಗ್ಲೂ ಸರ್ ಹಿಂಗೆ ಪ್ರೆಗ್ನೆಂಟ್ ಆಗಿ ಬರ್ತಾ ಇದೀನಿ ಅಂತ ತಕ್ಷಣ ನಾನು ಹೀರೋ ಪ್ರೆಗ್ನೆಂಟ್ ಆಗಿ ಬರ್ಬೇಕಾ, ಈ ತರದೆಲ್ಲ ಕಲ್ಪನೆ ಬಂದು ಹೋಗಿರುತ್ತೆ. ಬಟ್ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಹರೀಶ್ ಅಂತ ಹೇಳಿ ನಾವಿಲ್ಲಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ನೆಲಮಂಗಲ ನಮ್ಮದು ಪ್ರಾಪರು. ಇದು ನಮ್ಮದು ಮೊದಲನೇ ಸಿನಿಮಾ ಅವ್ಯಕ್ತ ಸಿನಿಮಾಸಿಂದ ನಿಮಗೊಂದು ಸಿಹಿ ಸುದ್ದಿ. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿಯಾಗಿ ಮೊದಲನೇ ಸಿಹಿ ಕೊಡೋಣ ಅಂತೇಳಿ ನಿಮಗೊಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀವಿ. ಸರ್ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ ನಾನು. ಸರ್ ನಾವು ಅಪ್ಪಟ ಕನ್ನಡ ಅಭಿಮಾನಿ, ಅದರಲ್ಲೂ ನಾವು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ. ಸುಮಾರು ಒಂದು 12 ವರ್ಷ ಇರ್ಬೇಕಾದ್ರಿಂದ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇರೋ ನಾನು. ಸಿನಿಮಾ ಪ್ಯಾಷನ್ ಇಲ್ಲ, ಆ್ಯಕ್ಟಿಂಗ್ ನೋಡ್ತಾ ಇರೋಂಥ ಉದ್ದೇಶ. ನಮಸ್ಕಾರ. ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳಿದಾಗಲೇ ಹೇಗೆ ಒಂದು ಕುತೂಹಲ ಹುಟ್ಟುತ್ತೋ ಪ್ರತಿಯೊಬ್ಬರಿಗೂ, ನನಗೂ ಸಹ ಹಾಗೆ ಕುತೂಹಲ ಹುಟ್ಟು. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಆದ ನಂತರ. ಅ ಪೇರೆಂಟ್ ಇಸ್ ಬಾರ್ನ್ ವೆನ್ ಅ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ. ಅದೇ ಥರ ಒಬ್ಬ ಗಂಡಸು ಅವನಿಗೆ ತಾಯ್ತನದ ಒಂದು ಅನುಭವ ಆಗೋದು ಹೇಗೆ, ಯಾಕಾಗತ್ತೆ, ಯಾವ ರೀತಿ ಆಗುತ್ತೆ, ಇದೇ ಥರದ ಒಂದು ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ. ಆ್ಯಂಡ್ ಇದರಲ್ಲಿ ನನ್ನದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಅಲ್ಲಿ ಬಂದು ಹೋಗುವಂಥ ಪಾತ್ರ, ಬಟ್ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್, ಅರ್ಜುನ್ ಅನ್ನುವಂತಹ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ, ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ನು ಕೂಡ ಲೀಡ್ ಮಾಡ್ತಾ ಇರ್ತಾರೆ. ನನ್ನ ಹೆಸರು ಪದ್ಮಿನಿ ನರಸಿಂಹನ್. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತಿದ್ನೋ ಹರಿಣಿ, ರಘು ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಐ ಆಮ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ, ಬಟ್ ನನಗೆ ತುಂಬ 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 ಖುಷಿ ಆಯಿತು ಈ ಮೂವಿನಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಯಾಕಂದರೆ ತುಂಬ ಒಳ್ಳೆ ಕಾನ್ಸೆಪ್ಟು. ಆ್ಯಂಡ್ ಏನಂದರೆ, ಈ ಮೂವಿ ನೋಡಿದಾಗ ತುಂಬ ಇಮೋಷನ್ಸ್ ಇದೆ, ಎಲ್ಲ ಥರದ ಇಮೋಷನ್ಸ್ ಇದೆ. ಹಾಡುಗಳು ತುಂಬ ಚೆನ್ನಾಗಿದೆ. ಏನಂದರೆ,
ಒಂದು ಬೀಯಿಂಗ್ ಅ ಮ್ಯಾನ್, ಒಂದು ಗಂಡಸರಿಗೂ ಯೋಚನೆ ಬರುತ್ತೆ, ಓಕೆ ವಾಟ್ ಅ ಲೇಡಿ ಗೋಸ್ ಥ್ರೂ, ವಾಟ್ ಈಸ್ ಹರ್ ಪ್ರೋಸೆಸ್, ವಾಟ್ ಈಸ್ ದ ಜರ್ನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ್ಯಂಡ್ ಎಲ್ಲರೂ ಒಂದು ಸೋಷಿಯಲ್ ಮೆಸೇಜ್, ಒಂದು ಲೆಸನ್ ಕಲ್ತ್ಕೊಂಡು ಥಿಯೇಟರ್ಸಿಂದ ವಾಕೌಟ್ ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಸೊ ಸಿಹಿ ಮತ್ತು ಸಿಹಿ ಸುದ್ದಿ ತುಂಬ ವ್ಯತ್ಯಾಸ ಇದೆ. ಸಿಹಿ ಜಾಸ್ತಿ ಆದರೆ ಶುಗರ್ ಬರುತ್ತೆ, ಸಿಹಿ ಸುದ್ದಿಗಳು ಜಾಸ್ತಿ ಆದರೆ ಮನಸ್ಸಿಗೆ ನೆಮ್ಮದಿ, ಒಂದು ರಿಲೀಫ್ ಕೊಟ್ಟು ಆ ಶುಗರು ಬಿ ಪಿ ಎಲ್ಲ ಸ್ವಲ್ಪ ಇದು ಮಾಡುತ್ತೆ. ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ದರೂ ಬೇಕು ನಮಗೆ. ಸೊ ಈ ಸಿನಿಮಾ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ. ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ, ಅದು ದೊಡ್ಡ ಸಿಹಿ ಸುದ್ದಿ. ಸಿನಿಮಾ ಬಿಡುಗಡೆಯಾಗಿ ಆಡಿಯನ್ಸ್ಗೆ ರೀಚ್ ಆಗಲಿ, ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ಥರ ಆಗಲಿ ಅಂತ ಹಾರೈಸ್ತೀನಿ. ಹೌದು, ನನಗೆ ಅದೇ ಪ್ರತಿ ರೈಟರಲ್ಲೂ ಒಬ್ಬ ಆಕ್ಟರ್ ಇರ್ತಾನೆ ಅನ್ನೋದಕ್ಕೆ ಈ ಪೋಸ್ಟರ್ ಕಾರಣ. ಈಗ ಇದೇನು ಲುಕ್ ಇದೆ, ಇದು ನಂದು ನೆಕ್ಸ್ಟ್ ಮುಂದಿನ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಆ ಸಿನಿಮಾದಗೋಸ್ಕರ ಈ ಪರ್ಟಿಕ್ಯುಲರ್ ಲುಕ್ಕಲ್ಲಿ ಇದ್ದೀನಿ. ಆಸ್ ಅನ್ ಆಕ್ಟರ್ ನನಗೆ ಒಂದೇ ಥರನೇ ಎಲ್ಲ ಸಿನಿಮಾದಲ್ಲೂ ಕಾಣಿಸ್ಕೊಂಡು ಬೇಡ ಅಂತಾನೆ ನಾನು ಫಸ್ಟ್ ಆಫ್ ಆಲ್ ನನ್ನೊಂದು ಒಂದು ಮನಸ್ಸಲ್ಲಿತ್ತು. ನನಗೆ ಒಂದೇ ಥರನೇ ಎಲ್ಲ ಸಿನಿಮಾದಲ್ಲೂ ಕಾಣಿಸ್ತಾ ಇರ್ತಾನೆ ಥರ ಬೇಡ. ಬಿಕಾಸ್ ನಾನು ಏನು ಇನ್ಸ್ಪೈರ್ ಆಗಿರೋದು ಸಾಕಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬೇರೆ ಬೇರೆ ಥರ ಏನು ಅವ್ರ ವಿಕ್ರಮ್ ಆಗಿರ್ಬೋದು ಅಥವಾ ಸೂರ್ಯ ಅವರಾಗಿರ್ಬೋದು, ಈ ಥರ ತುಂಬಾ ಬೇರೆ ಬೇರೆ ಏನು ಹಲವಾರು ದಿಗ್ಗಜರನ್ನ ನೋಡ್ಕೊಂಡು ಆಯ್ತು ನಾವು ಇದೇ ತರ ಒಂದು ದಾರಿಲಿ ಒಂದು ಸ್ವಲ್ಪ ಫಾಲೋ ಮಾಡೋಣ, ಎವ್ರಿ ಸಿನಿಮಾದಲ್ಲೂ ಒಂದು ಹೊಸ ವಿಚಿತ್ರವಾಗಿ ಒಂದು ವಿಭಿನ್ನವಾದ ಲುಕ್ಕಲ್ಲಿ ಏನು ಬರೋಣ ಅಂತಾನೆ ಆ ಪಾತ್ರಕ್ಕೆ ಏನ್ ಬೇಕೋ ಅದಕ್ಕೆ ರೆಡಿಯಾಗಿ ನಾನು ಬರ್ತೀನಿ. ಬಟ್ ಇದಕ್ಕೆ ಆ ಥರ ರೆಡಿ ಆಗಿಲ್ಲ, ಬಟ್ ಐ ಹ್ಯಾವ್ ಟು ವೇರ್ ಸಮಥಿಂಗ್ ಎಲ್ಸ್. ಬಟ್ ಸ್ಟಿಲ್ ಹಾಗೆ ಬಂದಿದ್ದೀನಿ ಸ್ಕ್ರೀನ್ ಮೇಲೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.